ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾನು ಎಣ್ಣೆಗಾಯಿ ಹೀರೆಕಾಯಿ ಮಾಡೋದು ಹೇಳ್ಕೊಡ್ತೀನಿ. ಎಣ್ಣೆ ಬದನೆಕಾಯಿ ಅದೇ ಥರನೇ ಇದನ್ನ ಮಾಡ್ಕೊಳೋದು. ಹೀರೆಕಾಯಿಯ ಎಲ್ಲ ಸಿಪ್ಪೆನ ಪೀಲ್ ಮಾಡಬೇಕು. ಈ ಥರ ಎಲ್ಲಾನು ಪೀಲ್ ಮಾಡ್ತಾ ಹೋಗಬೇಕು. ಎಷ್ಟು ಚೆನ್ನಾಗಿ ಪೀಲ್ ಮಾಡ್ತೀವಿ ಅಂದರೆ ಅಷ್ಟು ಜಲ್ದಿನೇ ಕುದೀತವ. ಆಮೇಲೆ ಅದನ್ನ ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡಬೇಕು. ಪೀಚೆಲ್ಲ ಇರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಬೇಕು. ಆಮೇಲೆ ಈ ಥರ ಪೀಸ್ಗಳನ್ನಾಗಿ ಮಾಡ್ಕೋಬೇಕು. ಇಷ್ಟು ಪೀಸ್ಗಳಾಗಿ ಮಾಡ್ಕೋಬೇಕು. ನಿಮಗೆ ಬೇಕಾದ ಶೇಪಲ್ಲಿ ಮಾಡ್ಕೋಬೋದು. ಈ ಥರ ಕಟ್ ಮಾಡೋದ್ರಿಂದ ಜಲ್ದಿನೇ ಕುದೀತಾವ ಹೀರೆಕಾಯಿ. ಹಾಗಾಗಿ ಎಲ್ಲಾನು ಈ ಥರ ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ಈ ಥರ ಎಲ್ಲಾನು ಕಟ್ ಮಾಡಬೇಕು. ಆಮೇಲೆ ಕುಕ್ಕರ್ಗೆ 3 ಸ್ಪೂನ್ ಎಣ್ಣೆ ಹಾಕಬೇಕು. ಕುಕ್ಕರಲ್ಲಿ ಮಾಡೋದ್ರಿಂದ ಇವು ಜಲ್ದಿನೇ ಕುದೀತಾವ. ಈಗ ಎಣ್ಣೆ ಕಾದ್ಮೇಲೆ ಅರ್ಧ ಸ್ಪೂನ್ ಸಾಸಿವೆ ಹಾಕಬೇಕು. ಆಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಹಾಕಬೇಕು. ಆಮೇಲೆ 2 ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡೀನಿ, ಸ್ವಲ್ಪ ಉದ್ದುದ್ದಾಗಿ ಕಟ್ ಮಾಡ್ಕೊಂಡೀನಿ. ಅದನ್ನ ಇದರಲ್ಲಿ ಹಾಕಬೇಕು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ನಮ್ಮೆಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಈಗ ಇದನ್ನ ಚೆನ್ನಾಗಿ ಕಲಿಸ್ಬೇಕು. ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಗಾದ್ಮೇಲೆ ಹೀರೆಕಾಯಿನ ಹಾಕಬೇಕು. ಹಾಕಿ ಈಗ ಒಂದ್ಸಲ ಫಸ್ಟ್ ಕಲಿಸ್ಬೇಕು, ಚೆನ್ನಾಗಿ ಕಲಿಸ್ಬೇಕು. ಕಲಸಿ ಆಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಅರಿಶಿಣ ಹಾಕಬೇಕು. ಆಮೇಲೆ 1 ಸ್ಪೂನ್ ಖಾರ ಪುಡಿ ಹಾಕಬೇಕು. ಆಮೇಲೆ 1 ಸ್ಪೂನ್ ಉಪ್ಪು ಹಾಕೀನಿ. ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬೋದು. ಆಮೇಲೆ ಅರ್ಧ ಸ್ಪೂನ್ ಬೆಲ್ಲ ಹಾಕ್ತೀನಿ. ಬೆಲ್ಲ ಹಾಕಿ ಈಗ 1 ಗ್ಲಾಸ್ ನೀರು ಹಾಕಬೇಕು. 1 ಗ್ಲಾಸ್ ನೀರು ಹಾಕಾಕತ್ತೀನಿ. ಚೆನ್ನಾಗಿ ಕುದೀತಾವ. ನೀರು ಜಾಸ್ತಿ ಇದ್ರೆ ಚೆನ್ನಾಗಿ ಕುದೀತಾವ. ಹೀರೆಕಾಯಿ ದಪ್ಪ ದಪ್ಪ ಕೊಯ್ದಿರ್ತೀವಲ್ವ, ಹಾಗಾಗಿ ನೀರು ಜಾಸ್ತಿನೇ ಹಾಕಬೇಕು, ಅಂದ್ರೆ ಚೆನ್ನಾಗಿ ಕುದೀತಾವ. ಈಗ ಕಲಸಿ ಇದನ್ನ ಚುಳನ ಮುಚ್ಚಿಡಬೇಕು. ಇದನ್ನ 1 ರಿಂದ 2 ಸೀಟಿ ಹೊಡಿಸಿದ್ರೆ ಸಾಕು. 1 ಇಲ್ಲಾಂದ್ರೆ 2 ಆದ್ರೆ ಸಾಕು. ಚೆನ್ನಾಗಿ ಕುದ್ದಿರ್ತಾವ. ನೋಡಿ ಎಷ್ಟು ಚೆನ್ನಾಗಿ ಕುದ್ದಿವೆ. ಈಗ ನೋಡೋಣ. ನೋಡಿ ಮೆತ್ತಗಾಗಿವೆ ಎಲ್ಲ ಹೀರೆಕಾಯಿ. ಆಮೇಲೆ ಇದಕ್ಕೆ ಹುಣಸೆ ಹಣ್ಣಿನ ರಸನ ಹಾಕಬೇಕು. ಹುಣಸೆ ಹಣ್ಣನ್ನ ನಾನು ಮೊದಲೇ ನೆನೆ ಇಟ್ಟಿದ್ದೀನಿ, ಅದರ ರಸನ ಹಾಕಬೇಕು. ಹುಣಸೆ ಹಣ್ಣು ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಎಣ್ಣೆ ಬದನೆಕಾಯಿ, ಎಣ್ಣೆ ಹೀರೆಕಾಯಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಬೇಕು, ತೊಳೆದಿರೋದು. ಆಮೇಲೆ ಇದಕ್ಕೆ ಶೇಂಗಾ ಪುಡಿನ ಹಾಕಬೇಕು. ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ 1 ಬಟ್ಲು ಹಾಕಬೇಕು. ಇದು ಫಸ್ಟಲ್ಲೇ ಎಲ್ಲ ಹಾಕಿದ್ರೆ ಒಂದೇ ಕಡೆ ಅಂಟುತ್ತೆ. ಹಾಗಾಗಿ ಸ್ವಲ್ಪ ಕಲಸಿ ಮತ್ತೆ ಆಮೇಲೆ ಉಳಿದಿದ್ದು ಹಾಕಿ ಕಲಿಸ್ಬೇಕು. ಕಲಸಿ ಈಗ ಸ್ವಲ್ಪ ಅದನ್ನ ಕುದಿಸ್ಬೇಕು. ಕುದಿಸಿದ್ರೆ ಆಮೇಲೆ ಗಟ್ಟಿಗಾಗುತ್ತೆ. ಈಗ ಒಂದು ಸ್ವಲ್ಪ ಕುಕ್ಕರ್ ಮುಚ್ಚಳನ ಮುಚ್ಚಿಡೋಣ. ಸೀಟಿ ಇಡೋದೇನು ಬೇಡ, ಹಾಗೆ ಮುಚ್ಚಿಟ್ರೆ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಎಲ್ಲ. ನೋಡಿ, ಎಣ್ಣೆ ಹೀರೆಕಾಯಿ ರೆಡಿ. ಇದನ್ನ ಜೋಳದ ರೊಟ್ಟಿ, ಚಪಾತಿ, ಪೂರಿ ಎಲ್ಲದರ ಜೊತೆನೂ ತಿನ್ಬೋದು. ಇದನ್ನೊಂದ್ಸಲ ನೀವು ಟ್ರೈ ಮಾಡಿ ಹೇಗಾಯ್ತಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊಂತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.